ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವುದು ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪ್ ಅಂತ. ಸೊ ಒಂದು ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು, ಸರ್ ತಿಳಿಸ್ತೀರಾ ಕೆಲವೊಂದು ಸ್ಟಾಕ್ ವಿತ್ ಎಕ್ಸಾಂಪಲ್ ಹೇಳಿ ಅಂತ. ಸೊ 100% ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು 10 ಸ್ಟಾಕ್ ಎಕ್ಸಾಂಪಲ್ಸ್ ತೊಗೊಳೋಣ. ಯಾವುದು ಲಾರ್ಜ್ ಕ್ಯಾಪು, ಯಾವುದು ಮಿಡ್ ಕ್ಯಾಪು, ಯಾವುದು ಸ್ಮಾಲ್ ಕ್ಯಾಪು, ಯಾವ ಥರ ಸರ್ಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಈ ವಿಡಿಯೋಸ್ ಮಾಡೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿಯ ಅಡ್ವೈಸ್ ಮಾಡ್ತಾ ಇಲ್ಲ. ಲಾಸಸ್ಗೆ ಪ್ರಾಫಿಟ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಇದು ವಿಡಿಯೋ ಬಂದ್ಬಿಟ್ಟು ಜಸ್ಟ್ ನನ್ನ ಪಾಸ್ಟ್ ಅನಾಲಿಸಿಸ್ ಡೇಟಾ ಅಷ್ಟೇ ಆಗಿರುತ್ತೆ. ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಸ್ಕ್ರೀನ್ನ ನೋಡಿ, ಓಕೆನಾ. ಸೊ ಗೂಗಲಲ್ಲಿ ಹೋಗ್ಬಿಟ್ಟು NSE ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಬೇಸ್ಡ್ ಆನ್ ದ MAMFI ಕ್ಲಾಸಿಫಿಕೇಶನ್, ನಥಿಂಗ್ ಬಟ್ ಸೆಬಿ ಕ್ಲಾಸಿಫೈ ಮಾಡಿರ್ತಾರೆ. ಅದ್ರ ಪ್ರಕಾರ ಯಾವುದು ಲಾರ್ಜ್ ಕ್ಯಾಪು, ಯಾವ್ದು ಮಿಡ್ ಕ್ಯಾಪು, ಯಾವ್ದು ಸ್ಮಾಲ್ ಕ್ಯಾಪು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ. ಲಾರ್ಜ್ ಕ್ಯಾಪು ಎಷ್ಟು ಕಂಪನೀಸ್ ಇರುತ್ತೆ? ಟಾಪ್ 100 ಕಂಪನೀಸ್ ಇರುತ್ತೆ. ನಿಮಗೆ ಗೊತ್ತು ಲಾರ್ಜ್ ಕ್ಯಾಪ್ ಯಾವುದು ಅಂತ. ದೀಸ್ ಕಂಪನೀಸ್ ಆರ್ ನೋನ್ ಫಾರ್ ಸ್ಟೇಬಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ತುಂಬ ಸ್ಟೇಬಲ್ ಆಗಿರುತ್ತೆ ಈ ಕಂಪನೀಸ್ ಅಂತ. ಲೈಕ್ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್, ಓಕೆನಾ, ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 19 ಲಕ್ಷ ಕೋಟಿ ಇದೆ. ಈ 19 ಲಕ್ಷ ಕೋಟಿ ಹೆಂಗೆ ಬಂತು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ 19 ಲಕ್ಷ ಕೋಟಿ ಹೆಂಗೆ ಬರುತ್ತೆ ಅಂದರೆ, ಸೊ ನಿಮಗೆ ಗೊತ್ತು, ಓಕೆನಾ, ಟೋಟಲ್ ನಂಬರ್ ಆಫ್ ಶೇರ್ಸ್ ಇಂಟು CNP, ಕರೆಂಟ್ ಮಾರ್ಕೆಟ್ ಪ್ರೈಸ್ ಹೊಡೆದ್ರೆ ನಿಮಗೆ ಬರುತ್ತೆ. ನೆಕ್ಸ್ಟ್ HDFC 12.5 ಲಕ್ಷ ಕೋಟಿ ಇದೆ. ಭಾರತಿ ಏರ್ಟೆಲ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆನಾ, ICICI ಬ್ಯಾಂಕು, TCS, ಸೊ ಬಜಾಜು, ಓಕೆನಾ, L&T, ಇನ್ಫೋಸಿಸು, ಮಾರುತಿ ಸುಜುಕಿ. ಸೊ ಎಕ್ಸಾಂಪಲ್ ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಗೆ ಇವೆಲ್ಲ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್. ನೆಕ್ಸ್ಟ್ ಮಿಡ್ ಕ್ಯಾಪ್ 101 to 250. ಸೊ ದಿಸ್ ಆಫರ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ಗ್ರೋತ್, ಅಂದರೆ ಚೆನ್ನಾಗಿರುತ್ತೆ ಗ್ರೋತು, ಬಟ್ ಸ್ಟೇಬಲ್ ಆಗು ಇರುತ್ತೆ. ತುಂಬ ಜನ ಇನ್ವೆಸ್ಟರ್ಸ್ ಮಿಡ್ ಕ್ಯಾಪಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ, ಬಿದ್ದೋಗೋಗು ಸ್ವಲ್ಪ ತಡೆಯುತ್ತೆ, ಓಕೆನಾ, ಎದ್ದಾಗ ಸ್ವಲ್ಪ ಚೆನ್ನಾಗಿ ಪೊಟೆನ್ಷಿಯಲ್ ಗ್ರೋ ಆಗುತ್ತೆ ಅಂತ, ಓಕೆನಾ. ಸೊ ICICI ಅಸೆಟ್ ಮ್ಯಾನೇಜ್ಮೆಂಟ್ ಅವ್ರದ್ದಿದೆ, BSE ಇದೆ. ನಾನು ಆಲ್ರೆಡಿ ಹೇಳಿದ್ದೆ, BSE ಯಾರೋ ದುಡ್ಡು ಹಾಕಿದ್ರೆ ಬಂಪರ್ ರಿಟರ್ನ್ಸ್ ಅವ್ರು 5 years ಬ್ಯಾಕು, ಓಕೆನಾ. ಸೊ BL ಇದೆ, ಪಾಲಿಕ್ಯಾಬ್ ಇಂಡಿಯಾ ಇದೆ, ವಾಲ್ಟಾಸ್ ಇದೆ, ಸೊ ಟಾಟಾ ಎಲೆಕ್ಸಿ ಇದೆ, ಅಶೋಕ್ ಲೇಲ್ಯಾಂಡ್ ಇದೆ. ಸೊ ಇವೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್. ಸೊ ಇದು ಹೈ ಪೊಟೆನ್ಷಿಯಲ್ ಇರುತ್ತೆ, ಬಟ್ ಹೈ ವಾಲಟಾಲಿಟಿ ಅಂದರೆ ಬೀಳ್ಬೋದು ಮತ್ತೆ ಹೇಳ್ಬೋದು, ಗೊತ್ತಾಗಲ್ಲ ಏನಾಗುತ್ತೆ ಅಂತ ಈ ಸ್ಟಾಕ್ಸಲ್ಲಿ. ಈ ಸ್ಟಾಕ್ಸ್ ಬಂದುಬಿಟ್ಟು ನಾನು ಹೇಳ್ತಿದ್ದೀನಿ, ನನ್ನ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಬೈ ಮಾಡಿ ಅಂತಲ್ಲ. ಹೈ ರಿಸ್ಕ್ ಇರುತ್ತೆ, ಬಟ್ ರಿಟರ್ನ್ಸ್ ಏನಾದರೂ ಕೊಟ್ಟರೆ ಇದಕ್ಕಿಂತ ರಿಟರ್ನ್ಸ್ ಕೊಡುವಂಥ ಸ್ಟಾಕ್ಸು ಇನ್ನೊಂದಿರಲ್ಲ, ಓಕೆನಾ. ನೋಡಿ, ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಓಕೆನಾ. ಸೊ ಇವೆಲ್ಲ ಇಲ್ಲೇ ಇದೆ. ಮ್ಯಾಶೋ ಆಗಿರ್ಬೋದು, ಎಲ್ಲರೂ ಬುಕ್ ಮಾಡ್ತಾರೆ ಆನ್ಲೈನಲ್ಲಿ, ಓಕೆನಾ. ಏತರ್ ಎನರ್ಜಿ ಎಲ್ಲ ನಿಮಗೆ ಇದು ತೊಗೊತಾ ಇದಾರಲ್ಲ, ಓಕೆನಾ, ಅವೆಲ್ಲ. ಸೊ ಈ ಸ್ಟಾಕ್ಸ್ ಎಲ್ಲ ಮೇಲೆ ಹೋಗುತ್ತಂದರೆ ಈಸಿಯಾಗಿ ಹೋಗಲ್ಲ, ಬಟ್ ಈ ಸ್ಟಾಕ್ಸಲ್ಲಿ ಯಾವುದು ಹೋದರೆ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು ಎಲ್ಲ ಸೇರಿ ಕೊಡೋ ರಿಟರ್ನ್ಸ್ನ ಇದು ಕೊಟ್ಟುಬಿಡುತ್ತೆ, ಓಕೆನಾ. ನೆಕ್ಸ್ಟು, ಸೊ ಇಲ್ಲೇ ಇದೆ ನಿಫ್ಟಿ ಇಂಡೆಕ್ಸಸ್ ಫಾರ್ ದ ರೆಫರೆನ್ಸ್, ಓಕೆನಾ. ಟಾಪ್ 50 ಲಾರ್ಜ್ ಕ್ಯಾಪಲ್ಲಿ, ಓಕೆನಾ. ಸೊ ನಿಫ್ಟಿ ಮಿಡ್ ಕ್ಯಾಪ್ ಟಾಪ್ 100 ಮಿಡ್ ಸೈಜ್ ಕಂಪನೀಸು. ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ 100. ಸೊ ಇದೆಲ್ಲ ರೆಫರೆನ್ಸ್ ನೋಡ್ಕೊಳ್ಳಿ. ಸೊ ಆನ್ಲೈನಲ್ಲಿ ಹುಡುಕಿದ್ರೆ ಸಿಗ್ಬಿಡುತ್ತೆ ನಿಮಗೆ. ಸೊ ಈ ಥರ, ಓಕೆನಾ, ಎಲ್ಲ ಹೊಡೆದ್ರೆ ಅಲ್ಲೇ ಸಿಗುತ್ತೆ. ಸೊ ದಿಸ್ ಆರ್ ಸಮ್ ಸ್ಟಾಕ್ಸ್, ಓಕೆನಾ. ನಾನೇನು ಹೇಳೋದಂದರೆ, ಫುಲ್ಲಿ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಅಗೇನ್ ಆ್ಯಂಡ್ ಅಗೇನ್. ಫುಲ್ಲಿ ಸ್ಮಾಲ್ ಕ್ಯಾಪಲ್ಲೇ ಆಗಬೇಡಿ, ಸೊ ಫುಲ್ಲಿ ಮಿಡ್ ಕ್ಯಾಪಲ್ಲೇ ಆಗಬೇಡಿ. ಸೊ ತುಂಬ ಜನ ಏನಾದರೂ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ, ಇಲ್ಲ ಸರ್ ನಾನು ಲಾಂಗ್ ಟರ್ಮಲ್ಲಿ ಇರ್ತೀನಿ, ಓಕೆ, ಸೆಂಟ್ರಲ್ ನಾನೆಲ್ಲ ಮಾರ್ಕೆಟ್ನ ಅಬ್ಸರ್ವ್ಸ್ ಮಾಡ್ತೀನಿ, ಸೆಬಿ ಅವ್ರು ತರೋ ಚೇಂಜಸ್ನ ಅಬ್ಸರ್ವ್ ಮಾಡ್ತೀನಿ, ಪ್ರೈಸ್ ಆ್ಯಕ್ಷನ್ ಅಬ್ಸರ್ವ್ ಮಾಡ್ತೀನಿ, ಸೊ ಇದೆಲ್ಲ ನೋಡ್ತೀನಿ ಅಂದರೆ, ಸೊ ಯು ಕ್ಯಾನ್ ಗೋ ವಿತ್ ದ ಮಿಡ್ ಕ್ಯಾಪ್, ಓಕೆನಾ. ಸೊ ಮಿಡ್ ಕ್ಯಾಪಲ್ಲಿ ಹೋಗಿ. ಇಲ್ಲ ಸರ್ ನಂದು ಏಮ್ ಬಂದುಬಿಟ್ಟು 15 years ಇದೆ, 16 years ಇದೆ, 17 years ಇದೆ, ಓಕೆನಾ, ಈ ನಂದು 20 years ಇದೆ ಅನ್ನೋರು ಏನು ಮಾಡಿ ಅಂದರೆ, ಸೊ ಯು ಕ್ಯಾನ್ ಗೋ ಫಾರ್ ದ ಸ್ಮಾಲ್ ಕ್ಯಾಪ್. ಯಾರಿಗಾದ್ರೂ ಬೇಗ ರಿಟೈರ್ ಆಗಬೇಕು ಸರ್ ನಾನು 10 yearsಗೆ ಅಂದರೆ, ಸೊ ಯು ಕ್ಯಾನ್ ಗೋ ವಿತ್ ದ ಲಾರ್ಜ್ ಕ್ಯಾಪ್. ಬಿಕಾಸ್ ಅಕಸ್ಮಾತ್ 2-3 years ರಿಟರ್ನ್ಸ್ ಕೊಟ್ಟಿಲ್ಲ, ಯಾರೋ ಒಂದು ರಿಟೈರ್ಮೆಂಟ್ ಪರ್ಸನ್ ದುಡ್ಡು ಎತ್ಕೊಂಡ್ಬಂದು ಇನ್ನೊಂದು 3-4 years ರಿಟರ್ನ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ನಿಮಗೆ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಸೂಟ್ ಆಗಲ್ಲ. ಯಾರು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸೂಟ್ ಆಗುತ್ತೆ ಅಂದರೆ, ಮಿನಿಮಮ್ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರ ಗೋಲ್ ಬಂದುಬಿಟ್ಟು 15 ವರ್ಷ 20 ವರ್ಷ ಇರೋರು ಮಾತ್ರ ಸೂಟ್ ಆಗುತ್ತೆ. ಬಿಕಾಸ್ ವಾಲಟೈಲ್ ಆಗುತ್ತೆ, ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಮನುಷ್ಯ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಮೇಲೇ ಹೋಗಬೇಕು. ಸೊ ಇದು ಕೊಟೇಶನ್ ಅಷ್ಟೇ, ಓಕೆನಾ, ಜಗದ ನಿಯಮ ಅಷ್ಟೇ ಇದು. ಮಾರ್ಕೆಟ್ ಯಾವತ್ತೂ ಮೇಲೆ ಹೋಗುತ್ತೆ, ಮನುಷ್ಯನೇ ಯಾವತ್ತು ಮೇಲೇ ಹೋಗ್ತಾನೆ. ಬಟ್ ಹಂಗನ್ಬಿಟ್ಟು ಯಾವುದೇದೋ ಕಂಜಿ ಪಿಂಜಿ ಸ್ಟಾಕ್ಸಲ್ಲಿ ಹಾಕಿದ್ರೆ, ಓಕೆ, ಚೀಪ್ ಸ್ಟಾಕ್ಸಲ್ಲಿ ಹಾಕೋದು ಇದೆಲ್ಲ ಬಿದ್ದೋಗುತ್ತೆ ಈಸಿಯಾಗೆ, ಓಕೆನಾ. ಸೊ ಬೇಡ,
ಲಾರ್ಜ್ ಕ್ಯಾಪಲ್ಲಿ ಹಾಕಿ, ಒಳ್ಳೆ ಸ್ಟಾಕ್ಸಲ್ಲಿ ಹಾಕಿ. ಇಲ್ಲಾಂದರೆ ನಿಮ್ಗೇನು ಗೊತ್ತಿಲ್ಲ ಅಂದರೆ ನಿಫ್ಟಿ ಬೀಸ್ನ ತೊಗೊಳ್ಳಿ, ಮಿಡ್ ಕ್ಯಾಪ್ ಬೀಸ್ನ ತೊಗೊಳ್ಳಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಫ್ರೀಯಾಗಿ ಕಲಿಬೇಕು ಅಂತಿರೋ ನಿಮ್ಮ ಫ್ರೆಂಡ್ಗೆ, ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಜೈ ಹಿಂದ್, ಜೈ ಕರ್ನಾಡು.